ಬೆನ್ನೂರು ಅಂತ ಆನೋಟಿ ಹೋಬಳಿ ಬೆನ್ನೂರು ಆನೋಟಿ ಹೋಬಳಿ ಬೆನ್ನೂರು ಎರಡು ಬೆನ್ನೂರು ಇದೆ ಯಾವ ಬೆನ್ನೂರು ಶಿವಮೊಗ್ಗ ಡಿಸ್ಟಿಕ್ ಹಾಂ ಸರ್ ಏನು ವೃತ್ತಿ ಏನು ಮಾಡ್ತೀರಾ 1 ಗಂಟೆ ಮಾಂಡವರೆಗೂ ಇದು ಇಲ್ಲಿವರೆಗೂ ಅಷ್ಟೇ ಹಾಂ ಸರ್ ಇಷ್ಟೇ ಹಾಂ ಸರ್ ಇದು 101 ಅಡಿ ಅಗಲ ಇದೆ ಸರ್ ನಮ್ಮದೇ ಸರ್ ಬೇಲಿ ಬಂದು ಬೇಲಿವರೆಗೂ ನಮ್ಮದು ಕೋಳಿ ನಾವು ಖಾಲಿ ಕಟ್ಟು ವೀಡ್ ಕಟ್ಟು ಹೊಡ್ಸಿದ್ರೆ ಇರಲಿ ಅಯ್ಯೋ ನಮ್ಮ ತೋಟದಲ್ಲಿ ನಾವು ಹೊಡ್ಸ್ತೀವಿ ಹೌದು ಸರ್ ಹಂಗೆ ವ್ಯಾಜ್ಯಗಳು ಶುರು ಆಗ್ಬಿಡ್ತವೆ ಸುಮ್ಮನೆ ಇದ್ದವ್ರಿಗೆ ಎತ್ತ ಮೇಲೆ ಬಂದ್ಬಿಡುತ್ತೆಲ್ಲ ನಿಜ ಸರ್ ಹಾಂ ನಮ್ಮ ತಂಗಿನ ವ್ಯಾಜ್ಯ ಮಾಡೋ ಹೊಂಟೋಗ್ಲು ಕಾಂಪ್ರಮೈಸ್ ಮಾಡಿತ್ತು ಮೊನ್ನೆ ಇಲ್ಲಿಗೆ ಹಂಗೆ ಕುತ್ತಿ ಗಿಡದಂಗೆ ಆಗುತ್ತೆ ಏನೋ ಅದು ಯಾಗಳಿಗೆ ನಿಮ್ಮ ಪರಿಚಯ ಆತಲ್ಲ ಕೋಇನ್ಸಿಡೆನ್ಸೇ ಬಂದು ಅಂತ ಸೈನ್ ಮಾಡ್ಕೊಡ್ಬೇಕು ಅದು ಇರಲಿ ಆಗಲಿ ಒಳ್ಳೇದಾಗಲಿ ನೀವು ಅದಾಗ ದೊಡ್ಡ ವ್ಯಾಜ್ಯನ ಶುರು ಆಗುತ್ತೆ ವ್ಯಾಜ್ಯ ಅಲ್ಲ ರೋಡ್ನಲ್ಲಿ ಇದ್ದೇನೆ ತಾಡ್ತಿರ್ಲಿಲ್ಲ ಹೌದು ಸರ್ ಅಲ್ಲಿವರೆಗೂ ಹೊಂಟೋದು ಸರ್ ಅದು ಕೆಲವು ಪಡ್ಕೋಬೇಕಂದ್ರೆ ಕೆಲವನ್ನ ಕಳ್ಕೊಬೇಕಾಗ್ತದೆ ಅಡ್ಡಿಲ್ಲ ಸರ್ ಅಡ್ಡಿಲ್ಲ ಅಲ್ವಾ ಕೆಲವು ಕಳ್ಕೊಂಡ್ರೂ ಬರಲ್ಲ ಅವು ಒಳ್ಳೆದನ್ನ ಪಡ್ಕೋಬೇಕು ನಾವು ಪಡ್ಕೋಬೇಕು ಹೌದು ಸರ್ ನನಗೆ ಬಂಗ್ಲೆ ಬೇಕಿಲ್ಲ ಹೌದು ಸರ್ ನನಗೆ ಹಾಳಾಗೋದಂಥದ್ದು ಬಂಗ್ಲೆ ಆದ್ರೂ ನನಗೆ ಬೇಕಾಗಿಲ್ಲ ಪುಗ್ಸಿತೆ ಕೊಟ್ಟರು ನನಗೆ ಬೇಕಾಗಿಲ್ಲ ಹೌದು ಸರ್ ಒಂದು ಗುಡಿಸ್ಲಾಗಲಿ ಒಂದು ಶೆಡ್ ಆಗಲಿ ಹಾಂ ಸರ್ ನಾವೆಲ್ಲ ಸಂತೋಷವಾಗಿ ನೆಮ್ಮದಿಯಾಗಿ ಮಕ್ಕಳು ಮರಿ ಜೊತೆಗೆ ನೆಮ್ಮದಿಯಾಗಿರೋದೇ ಅದೇ ಒಂದು ಶೆಡ್ ಆಗಲಿ ಶೆಡ್ ಸಿಕ್ಕರೆ ಸಾಕು ನನಗೆ ಹೌದು ಹೌದು ಸರ್ ಅಲ್ವಾ ಹೌದು ಸರ್ ಸೊ ಹಾಗೆ ಮಾತಾಡ ಗೋಡೆ ನಮ್ದು ಸರ್ ಅದು ಈ ಗೋಡೆ ನಮ್ದು ಇದು ನಮ್ದೇ ಗೋಡೆ ಸರ್ ಗೋಡೆ ನಮ್ದು ಒಟ್ಟು ಇದೆಲ್ಲ ಅವ್ರದೇ ಆ ಕಡೆ ಅವ್ರು ಸರ್ ಹೌದು ಆ ಕಡೆ ಈ ಕಡೆ ಬಾತ್ರೂಮ್ ನೋಡಿ ಸ್ವಲ್ಪ ಲೇಟ್ ಆಗ್ತದೆ ಇದು ಹಾಂ ಸರ್ ಇದೆಲ್ಲ ಮಾಡ್ಕೊಂಡು ಹಾಂ ಹೆಚ್ಚಾಗಿ ಮಾಡ್ಕೊಂಡಿದ್ವಿ ಇದನ್ನೇ ಮಾಸ್ಟರ್ ಬೆಡ್ರೂಮ್ ಮಾಡೋಣ ಅಂತ ಇದೆ ಇದು ಅಡುಗೆ ಮನೆ ಮಾಡೋಣ ಅಂತ ಹೇಳಿ ಇದು ಇಲ್ಲೊಂದು ಬಾಗಿಲು ಅದನ್ನು ಮುಚ್ಚಿಬಿಡೋಣ ಅಂತ ಇದೆ ಸರ್ ಬನ್ನಿ ಇದು ಬಾತ್ರೂಮ್ ಮಾಡಿಸಿಲ್ಲ ಸರ್ ಇನ್ನು ಇಲ್ಲೇ ಸ್ನಾನ ಇದೆ ಇರಲಿ ಹಂಗೆಲ್ಲ ಏನು ಡಿಫ್ರೆನ್ಸ್ ಇಟ್ಕೊಳೋದು ಬೇಡ ಹ್ಞೂ ಸರ್ ನೋಡಿ ನಿಮ್ದು ಹಿರೇಬೆನ್ನೂರು ಅಲ್ವಾ ಇದು ಬೆನ್ನೂರು ಸರ್ ಬೆನ್ನೂರು ಹಾಂ ವಕೀಲರಲ್ವಾ ವಕೀಲರು ಸರ್ ಶ್ರೀಮತಿ ಅವರ ಹೌದು ನಮ್ಮ ಮನೆಯವರು ಸಿರ್ಸಿ ತಾಲೂಕು ಒಂದು ಈ ಸೈಟ್ ಇದೆಯಲ್ಲ ಇದು ಹ್ಞೂ ಸರ್ ಬಹಳ ಚೆನ್ನಾಗಿದೆ ಸೈಟ್ ಅಂದ್ರೆ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಷ್ಟೇ ಸ್ವಲ್ಪ ಕರೆಕ್ಷನ್ ಮಾಡ್ಕೊಂಡ್ರೆ 100%. ಅದಕ್ಕೆ ಕೆಲವು ಪಡ್ಕೋಬೇಕಂದ್ರೆ ಕೆಲವು ಕಳ್ಕೋಬೇಕು ಸ್ವಲ್ಪ ಕಳ್ಕೋಬೇಕಾಗ್ತದೆ ಸರಿ 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 ಒಂದು ಇದನ್ನ ವ್ಯವಸ್ಥೆ ಮಾಡ್ಕೊಡ್ತೀನಿ ಸೈಟ್ ಇದ್ದು ಹಾಂ ಎರಡನೇದು ಇದು ಈ ಮನೆ ಇದೆಯಲ್ಲ ನಿಮಗೆ ಬಹಳ ಚೆನ್ನಾಗಿರ್ಬೇಕಾ ಉಸಿರಾಡಬೇಕಾ ಭಾಳ ಚೆನ್ನಾಗಿರ್ಬೇಕು ಸರ್ ನೀವು ಡಿಸೈಡ್ ಮಾಡಬೇಕಲ್ಲ ಬಹಳ ಚೆನ್ನಾಗಿರ್ಬೇಕು ಅಂದ್ರೆ ಬೇರೆ ಮೆಥಡ್ ಇದೆ ನೀವು ಗುರುಗಳು ಸರ್ ಹೆಂಗೆ ಕೇಳ್ತೀವಿ ಇಲ್ಲ ಪರವಾಗಿಲ್ಲ ನಾವು ಸಾಕು ಉಸಿರಾಡಿದ್ರೆ ಸಾಕಪ್ಪ ನಮ್ಮ ಸದ್ಯಕ್ಕೆ ಅಂತ ಅಂದ್ರೆ ನಾನು ಅದಕ್ಕೂ ನಿಮಗೆ ಸೊಲ್ಯೂಷನ್ ಕೊಡ್ತೀನಿ ಅಲ್ಲ ಸರ್ ಗುರುಗಳು ನೀವು ಏನು ಹೇಳಿದ್ರೆ ನಿಮ್ಮ ಆಶೀರ್ವಾದ ಹಂಗಲ್ಲ ಚೆನ್ನಾಗಿರ್ಬೇಕು ಇಲ್ಲ ಗುರುಗಳೇ ಏನೇ ಇರ್ಲಿ ನಾನೇನೇ ಬರ್ಲಿ ನಾನು ಒಬ್ಬ ವಕೀಲರು ಮಾಡ್ಕೊಳ್ತೀನಿ ಚೆನ್ನಾಗೇ ಇರ್ಬೇಕು ಅಂತ ಅತಿ ಆಸೆ ಪಡೋದು ಇದು ಅಂತ ನಂಗೆ ಒಮ್ಮಿಕ್ಲೆ ಆಗುತ್ತಾ ಸರ್ ಅದು ಆಗತ್ತೆ ಅನ್ನೋದಾದ್ರೆ ಚೆನ್ನಾಗೇ ಇರ್ಬೇಕು ಅನ್ನೋದೇ ನಮ್ಮ ಉದ್ದೇಶ ನೀವೊಂದು 50 ರೂಪಾಯಿ ಬಾಂಡ್ ಪೇಪರ್ ತಮ್ಮನ್ನ ಸೈನ್ ಮಾಡ್ಕೊಡ್ತೀನಿ ವಕೀಲ್ರೆ ನಾನು ಎದುರೋದೇ ಇಲ್ಲ ನಾನು ಯಾಕೆ ಎದುರೋದಿಲ್ಲ ಅಂತಂದ್ರೆ ನೀವಿಬ್ಬರನ್ನು ಚೆನ್ನಾಗಿ ನೋಡ್ತೀನಿ ಅನ್ನೋ ಒಂದು ಧೈರ್ಯದಿಂದ ಹೇಳ್ತಾ ಇದ್ದೇನೆ ಸರ್ ನಿಮ್ಮ ಟಿವಿ ಪ್ರೋಗ್ರಾಮ್ ನೋಡಿದ್ವಿ ನಾವು ಅಲ್ವಾ ಸುಮಾರು ಆ ಧೈರ್ಯದಿಂದ ಹೇಳ್ತಾ ಇದ್ದೇನೆ ಕಾಯ್ತಾ ಇದ್ವಿ ಅಲ್ವಾ ಅಲ್ವಾ
ಹಾಗಾಗಿ ಹ್ಞೂ ಸರ್. ನಿಮ್ಗೆ ನಂಬಿಕೆ ಅಂದ್ರೆ ಬಾಂಡ್ ಪೇಪರ್ ಕೊಡಿ, ತಪ್ಪೇನು ಬರ್ಕೊಡ್ತೇನೆ. ಏ ಇಲ್ಲ ಸರ್, ಆ ಥರ ಎಲ್ಲ ಅಲ್ಲ, ನಿಮ್ಮ ನಂಬಿಕೆ ಇರ್ಲಿ, ನಂಬಿಕೆ ಮಾಡ್ಕೊಳ್ಳಿ ಅಂತ ಹೇಳಿ. ಇಲ್ಲ ಮಾಡ್ಕೊಂತೀವಿ ಸರ್, ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಇಲ್ಲಿ ಫೈನಾನ್ಷಿಯಲಿ ಅಂಡರ್ಲೈನ್ ಆಯಮ್ಮಂತೂ ನೆಮ್ಮದಿನೇ ಇಲ್ಲ, ಆರೋಗ್ಯ ವ್ಯತ್ಯಾಸ ಆಗ್ತಾ ಐತೆ. ಹೌದು ಸರ್, ಭಾಳ ಅಂದ್ರೆ ನಂಬಿಕೆ ಇಲ್ಲ ಅಂತ ಅಲ್ಲ, ಅಲ್ಲ, ಆರೋಗ್ಯ ಸರಿ ಇಲ್ಲ ಅಂತ. ಆರೋಗ್ಯ ವ್ಯತ್ಯಾಸ ಆಗ್ತಾ ಇದೆ ತಮ್ದು, ಮಾನಸಿಕ ಅಶಾಂತಿ, ಮಾನಸಿಕ ಶಾಂತಿ ನೆಮ್ಮದಿ ಇಲ್ಲ, 100% ಒಂದು ನೆಮ್ಮದಿನೇ ಇಲ್ಲ ಸ್ವಲ್ಪ ಸರ್. ಫೈನಾನ್ಷಿಯಲಿ ಟೈಟ್ ಆಗ್ತಾ ಇದೆ. ಬರೀ ಬಡ್ಡಿಗೆ ಹೋಗ್ತದೆ ಸರ್. ಫುಲ್. ಬಿಡಿ, ಅದರಲ್ಲಿ ಮಾತಾಡಬೇಡಿ, ಹೌದು ಸರ್. ಅದು ಮಾತಾಡೋದು ಬೇಡ ಅದ್ರ ಬಗ್ಗೆ. ನಿಮ್ಮ ಪರ್ಸನಲ್ ವಿಚಾರಗಳು ಹೌದು. ಸ್ವಲ್ಪ ವ್ಯತ್ಯಾಸ ಮುಗ್ಗಟ್ಟು ಆಗ್ತಾ ಹೋಗ್ತದೆ. ಬಹಳ. ನಮ್ಮ ದುಡಿಮೆಗಿಂತ ಖರ್ಚು ಖರ್ಚು ಜಾಸ್ತಿ ಬಹಳ ಆಗ್ತಾ ಹೌದು ಹೋಗ್ತದೆ. ಅರ್ಥ ಆಯ್ತಾ? 1 ರೂಪಾಯಿ ದುಡಿಮೆ 100 ರೂಪಾಯಿ. ಸೊ ನಾನೊಂದು ಸಜೆಷನ್ ಹೇಳ್ತೀನಿ, ಹಾಂ ಸರ್. ನಿಮ್ಗೆ 100% ಬಹಳ ಚೆನ್ನಾಗಿರ್ಬೇಕು, ಎಲ್ಲದರಲ್ಲೂ ನಾನು ಉನ್ನತವಾಗಿ ಇರಬೇಕು, ಆಯಮ್ಮನ ಆರೋಗ್ಯನೂ ಚೆನ್ನಾಗಾಗಬೇಕು, ಹಾಂ ಸರ್. ಮಾನಸಿಕವಾಗಿ ಕೂಡ ಚೆನ್ನಾಗಾಗಬೇಕು ಅಂತಂದ್ರೆ ಒಂದು ಶೆಡ್ ಕಟ್ಕೊಳ್ಳಿ ನೀವು. ಹೌದಾ ಸರ್? ಒಂದು ಶೆಡ್ ಹಾಕೊಳ್ಳಿ, ನಾನು ಹೇಳಿದ ಜಾಗದಲ್ಲಿ ಅಡ್ಡಿಲ್ಲ ಸರ್, ಒಂದು ಶೆಡ್. ನಾಳೆನ ಮಾಡಿಸ್ತೀನಿ ಸರ್. ಒಂದು ಶೆಡ್ ಹಾಕೊಳ್ಳಿ. ಮಾಡಿಸ್ತೀನಿ ಸರ್. ಎಷ್ಟು ಗೊತ್ತಾ ನಾನು ಹೇಳೋದು? 50,000 ಇನ್ವೆಸ್ಟ್ಮೆಂಟ್ ಮಾಡಿ ಇಲ್ಲ ಮಾಡ್ತೀನಿ ಸರ್. ನೀವು ಒಂದು ಕೆಲಸ ಮಾಡಿ, ಬಂಬೂನಲ್ಲಿ ಒಂದು ಗುಡಿಸ್ಲು ಹಾಕೊಳ್ಳಿ. ಬೇಡ ಸರ್, ತಗೊಂಡಾಗ ಮಾಡಿಸ್ಬಿಡ್ತೀನಿ, ವೇಲ್ಡ್ ಮಾಡಿಸಿ. ಇಲ್ಲ ಅಂದಲ್ಲಿ ಹಾಂ ಸರ್, ನಾನು ಹೇಳೋದು, ನಮ್ಮ ಕ್ಲೈಂಟ್ ಮಾಡ್ಕೊಡ್ತಾರೆ ಸರ್. ಇದು ನೀವು ಹಾಂ ಸರ್. ಇನ್ನು 1-2 ವರ್ಷದಲ್ಲಿ ಒಂದು 25 ಲಕ್ಷ ಮನೆ ಕಟ್ತಾರೆ. ಹಾಂ, ಇಲ್ಲಿ ಬೇಡ ಅಂತೀರಾ ಸರ್ ವಾಸ? ಹೇಳ್ತೀನಿ ಮುಂದೆ, ಸರಿ ಸರ್. ಹಾಂ ಸರಿನಾ? ಹಾಂ ಸರ್. ಇದೆಷ್ಟು ಲಾಭ ಇದೆ ಇದು? ಇದೇನು ಕೆಲ್ಸಕ್ಕೆ ಬರ್ತಲ್ಲ ನಮ್ಗೆ, ಫುಲ್ ಫೈನಾನ್ಷಿಯಲ್ ಎಲ್ಲ ದರಿದ್ರ ಇದು. ಹೌದು. ಅರ್ಥ ಆಯ್ತಾ? ನಾನು ಸುಮ್ನೆ ಅದು ಮಾಡಿ ಇದು ಮಾಡಿ ಇದಕ್ಕಿತ್ತಾಕಿ ಅದಕ್ಕಿತ್ತಾಕಿ ಒಂದು ಫೋಟೋ ಇಟ್ಟುಬಿಡಿ, ಇನ್ನೊಂದು ಇಟ್ಟುಬಿಡಿ ಅಂತ ನಿಮ್ಮ ಸಂತೋಷಕ್ಕೆ, ನಿಮ್ಮ ಖುಷಿಗೆ, ಹೌದು ಸರ್. ನನ್ನ ಮಗಳ ಖುಷಿಗೋಸ್ಕರ ನಾನು ಮಾತಾಡೋದು. ಅದಿಲ್ಲ, ಅವರೇ ಇಡ್ಸಿದ್ದು ಸರ್ ಇವೆಲ್ಲ ಫೋಟೋಗಳು. ನನಗೆ ಇಷ್ಟ ಇಲ್ಲ, ಅಲ್ಲ ಅವ್ರು ಯಾರೋ ಗೊತ್ತಿಲ್ಲ, ವಿಚಾರ ಬೇರೆ. ಹಾಂ ಸರ್. ಹಾಂ ಅದೆಲ್ಲ ನಿಮ್ಮ ಖುಷಿಗೋಸ್ಕರ ನಾನು ಏನು ಮಾಡಲ್ಲ, ಮಾತಾಡೋದಿಲ್ಲ, ಹಾಂ ಸರ್. ಖಾರವಾಗಿ ಮಾತಾಡ್ತೀನಿ. ಇರ್ಲಿ ಅಡ್ಡಿ ಸರ್, ಸರ್. ಅಡ್ಡಿಲ್ಲ. ಅರ್ಥ ಆಯ್ತಮ್ಮ? ಗುರುಗಳು, ಹಾಂ ಸರ್. ನಾವ್ ಅರ್ಥ ಮಾಡ್ಕೊಂಡು, ಹಾ, ನೀವು ಬೈದ್ ಹೇಳಿದ್ರು ಹೊಡೆದ್ ಹೇಳಿದ್ರು ನಾವ್ ಅದನ್ನ ಅರ್ಥ ನಿಮಗೆ ಅರ್ಥ ಆಗಬೇಕು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ. ಹಾಂ ಸರ್. ಹಾಂ. ಸೊ ದಿಸ್ ಇಸ್ ಡಿಫಾಲ್ಟ್. ಎಸ್ ಸರ್. ಈ ಮನೆ ಡಿಫಾಲ್ಟ್ ಇದು, ಆಲ್ರೆಡಿ ಏನು ಇಲ್ಲ ಇದರಲ್ಲಿ. ಹೌದು. ಸೊ ಹಾಗಾಗಿ ಒಂದು ಶೆಡ್ ಹಾಕೊಳ್ಳಿ, ಒಂದು ಗುಡಿಸ್ಲು ಹಾಕೊಳ್ಳಿ. ಹಾಂ ಹಾಂ. ಒಂದು ಗುಡಿಸ್ಲು ಹಾಕೊಳ್ಳಿ, ಹೇಳ್ದಂಗೆ ನಾನು ಹಾಂ ಸರ್. 1.5-2 ವರ್ಷದಲ್ಲಿ ಒಂದು 20 ಲಕ್ಷ ಮನೆ ಕಟ್ಟಿಸ್ತೀನಿ. ಹ್ಮ್. ಹ್ಯಾಪಿಗಿರ್ತೀರಿ. ಎಲ್ಲ ಏನ್ ಕಡಿಮೆ ಆಗಿದೆ ನಿಮಗೆ? ಅಲ್ಲ. ಎಲ್ಲ ಇದ್ದು ಬಿಟ್ಟು ಎಲ್ಲ ಇದ್ದು ಇಲ್ದಂಗೆ ಇದೆ. ಎಲ್ಲ ಇದ್ದು ಇಲ್ದಂಗೆ ಇದ್ರಿ. 10 ಎಕರೆ ಜಮೀನ್ದಾರ್ ಸರ್ ನಾವು. ಅಲ್ಲ, ಎಲ್ಲ ಇದ್ದು ಇಲ್ದಂಗೆ ಇದ್ರಿ ನೀವು. 6 ಎಕರೆ ತೋಟ ಸಹ ಅದು ಸರಿ ಬರ್ತಾ ಇಲ್ಲ ಬೆಳೆ. ಅಲ್ಲ, ಹ್ಮ್. ಇಲ್ಲಿ 50 ಕೋಟಿ ಬಂಡವಾಳ ಹಾಕಿ ನೀವು ಇದ್ದುಕೊಂಡು ಹ್ಞೂ ಸರ್. ಹಾಂ ಹಾಂ. ಪ್ರಯತ್ನ ಮಾಡಿ. 2 ವರ್ಷ ಟೈಮ್ ಕೊಡ್ತೀನಿ ನಿಮಗೆ, ಹ್ಞೂ ಸರ್. ಪ್ರಯತ್ನ ಮಾಡಿ, ತಪ್ಪೇನಿಲ್ಲ. ನಿಮ್ಮ ಏನಿದೆಯೋ ಬುದ್ಧಿವಂತರು ದಾಟ್ರಲ್ಲ ನೀವೇನು, ಹೌದು ಸರ್. ನಿಮ್ಮದು ಏನಿದೆಯೋ ಬತ್ತಳಿಕೆ ಎಲ್ಲಾನು ಪ್ರಯತ್ನ ಮಾಡಿ. ಯಾ ದೇವ್ರು ದಿಂಡ್ರು ಇನ್ನೊಂದು ಮತ್ತೊಂದು ಮಗದೊಂದು ಜ್ಯೋತಿ ಸೋಸೋಸು ನಾನು ಇಂಥವ್ರು ಅಂತ ಹೇಳೋದಲ್ಲ, ಹಿಂಗೆ ಅಂತ ಹೇಳಲ್ಲ. ಸರಿ ಸರ್. ಎಲ್ಲಿದೆಯೋ ಎಲ್ಲಾ ಪ್ರಯತ್ನ ಮಾಡಿ. ಹಾಂ ಸರ್. ಆಗಿದೆ ಗುರುಗಳಂತ ಒಂದು ಫೋನ್ ಮಾಡಿ, ನಾನು ಸಕ್ಸಸ್ ಆಗಿಬಿಟ್ಟಿದೆ ಅಂತ ಒಂದ್ಸರಿ ಫೋನ್ ಮಾಡಿ. ಓ. ಹ್ಞೂ. ಅರ್ಥ ಆಯ್ತಾ? ಆದ್ರೆ ಆಗೋಲ್ಲ. ಹ್ಞೂ. ನಾ ಹಿಂದೆ ಕಳಿಸಿದ್ದು ವೇಸ್ಟ್ ಆಗ್ಬಿಡ್ತು. ಇದನ್ನ ಮಾಡ್ಕೊಂಡು ಮಾಡ್ಬೇಕು. ನಾನು ಹೇಳ್ತೀನಿ, ಮಾಡ್ಕೊಂಡು ಮಾಡಿ. ಅಡ್ಡಿಲ್ಲ ಗುರುಗಳೇ, ಅಡ್ಡಿಲ್ಲ. ಅರ್ಥ ಆಯ್ತಾ ವಕೀಲ್ರೆ? ಇಲ್ಲ, ನಾಳೆ ನಾವು ಮಾಡಿಸ್ತೀನಿ. ನೀವ್ ಹಂಗಲ್ಲ, ಖುಷಿಯಿಂದ ಮಾತಾಡ್ಬೇಕು ಮುಂದಿನ ಸರಿ ಬಂದಾಗ. ನಾನು ಇಲ್ಲ ಸರ್, ಇನ್ನೊಂದ್ಸರಿ ಕಳಿಸ್ತೇನೆ ನಿಮ್ಮನ್ನ. ಅಲ್ಲ, ಹಾಂ. ನೀವು ಕರ್ಸ್ಕೊಳುತ್ತದು, ಪ್ಲೇಸ್ ಕರ್ಸ್ಕೊಳುತ್ತೆ, ನೀವಲ್ಲ, ಸರ್. ಹಾಂ ಆ ಹಾಂ. ಸ್ಥಳ ನಮ್ಮನ್ನು ಕರ್ಸ್ಕೊಳುತ್ತೆ. ಓ. ಹಾಂ ಹಾಂ. ನೀವು ಬಾರಿ ಖುಷಿಯಿಂದ ಹ್ಞೂ ನನ್ನ ಸರ್. ಮಗಳು ನೀವು ಮಾತಾಡ್ಬೇಕು. ಹ್ಞೂ ಸರ್. ಅರ್ಥ ಆಯ್ತು ಹೇಳೋದು? ಹೌದು ಸರ್. ಒಂದು ಸ್ವಲ್ಪ ನಿಮಗೆ ಬೇಸರದ ಸಂಗತಿ ಏನಂತಂದ್ರೆ, ಇದನ್ನೆಲ್ಲ ಹೆಂಗ್ ಇದು ಮಾಡೋದು, ಡಿಸ್ಮೆಂಟಲ್ ಮಾಡೋದು, ಡಿಸ್ಮೆಂಟಲ್ ಮಾಡೋದು, ಆಮೇಲೆ 6 ಲಕ್ಷ ಖರ್ಚು ಮಾಡಿದ್ದೀನಿ 4-5 ತಿಂಗಳಿಂದ. ಡಿಸ್ಮೆಂಟಲ್ ಹೆಂಗ್ ಮಾಡೋದು, ಇನ್ನೊಂದು ಮಾಡೋದು ಅಂತ ಒಂದು ಹೌದು ಹೌದು ಸರ್. ಎಲ್ಲೋ ಒಂದ್ ಕಡೆ ಇದಿರುತ್ತೆ ನೋಡಿ. ಹ್ಞೂ ಸರ್. ನನ್ನ ಮನೆಯನ್ನ, ಹಾಂ. ನನ್ನ ಪರ್ಸನಲ್ ಆಗಿ ಹೇಳ್ತಿರೋದು, ಓ. ಹಾಂ ಹಾಂ. ನನ್ನ ಸ್ವಂತ ಮನೆಯನ್ನ ನಾನು ಅವತ್ತಿನ ದಿವಸ ನಾನು ರಿನೋವೇಷನ್ಗೆ ಹೆಚ್ಚು ಕಡಿಮೆ 98-99 2000 ನಲ್ಲಿ ಹ್ಞೂ ಸರ್. 98 ಆಗಿರ್ಬೇಕು, 99 ನಲ್ಲಿ ಹಾಂ ಹಾಂ. ರಿನೋವೇಷನ್ ಅಂತಂದ್ರೆ ನಾನು ಹೆಚ್ಚು ಕಡಿಮೆ ಆ ಟೈಮ್ನೆಲ್ಲ 1.5-2 ಲಕ್ಷ ಖರ್ಚು ಮಾಡಿದ್ದೆ. ಹೌದಾ? ಹಾಂ. ಆ ಟೈಮ್ನಲ್ಲೇ ಆ ಹಳೆಯ time. ಮನೆನ ರಿನೋವೇಷನ್ 1-2 ಲಕ್ಷ ಸರಿ, ಖರ್ಚು ಸರಿ. ಮಾಡಿದ್ದೆ. ಹಾಂ ಸರ್. ಹಾಂ. ನನಗೆ ಆ ಮನೆ ಬೇಡ ಅನಿಸಿದಾಗ ಓ. ಹಾಂ. ಹ್ಞೂ. ಎಷ್ಟು ಕೊಟ್ಟಿರ್ಬೇಕು ನಮ್ಮ ಬ್ರದರ್ಗೆ ಸುಮ್ಮನೆ 20,000 ಬರ್ಕೊಟ್ಟೆ ಅಷ್ಟೇ. ಓ. ಹೌದಾ? ಅವ್ರು ಯಾವಾಗಲೂ ಕೊಟ್ಟರು ವಿಚಾರ ಬೇರೆ, ಹ್ಞೂ ಸರ್. ಹಾಂ ಹಾಂ. ಹಾಂ. ಅವಾಗೇನು ಯಾರು ಕೊಡ್ಲಿಲ್ಲ. ಹಾಂ. ನನಗೆ ಬೇಡ ಅಂತ ಫ್ರೀ ಕೊಟ್ಟಂಗೆ ಆಯ್ತು ಅದು. ಓ. 20,000 ಸುಮ್ಮನೆ ಹಾಂ. ಇವಾಗ ಕೊಟ್ರು ಅಂದ್ಕೊಳ್ಳಿ. ಸರಿ ಸರಿ. ಹ್ಞೂ. ಆವತ್ತು ನಾನು ಬೇಸರ ಮಾಡ್ಕೊಂಡಿದ್ದೆ, ಇವತ್ತು ನಾನು ಇಲ್ಲಿ ಕುಂತ್ಕೊಂತಿರ್ಲಿಲ್ಲ. ಓ. ಹ್ಞೂ. ಅರ್ಥ ಆಯ್ತು ಹೇಳೋದು? ಹಾಂ, ಅಣ್ಣ ತಮ್ಮೆಲ್ಲ ಭಾರಿ ಡಿಫ್ರೆನ್ಸ್ ಬರಕತ್ತದ ಸರ್. ನಾನು ಅದಕ್ಕೆ ಹೇಳಿದ್ನಲ್ಲ, ವ್ಯಾಜ್ಯಗಳು ವ್ಯಾಜ್ಯಗಳು. ಸುಮ್ನೆ ಹ್ಞೂ ಸರ್. ತಲೆ ಮೇಲೆ ಇದಾಗ್ತಂಗೆ. ಅಲ್ಲ, ಇವಾಗ ದೊಡ್ಡ ವ್ಯಾಜ್ಯ ಶುರು ಆಯ್ತು ದೊಡ್ಡ ಸರ್.
ಮನೆಯಲ್ಲ ಏನೇನೋ ಆಗಿ ನೀವು ಕಾಂಟ್ಯಾಕ್ಟ್ ಆದ್ಮೇಲೆ ಕಮ್ಮಿ ಆಗೈತೆ ನೋಡ್ರಿ. ಮತ್ತೆ ಮೊನ್ನೆ ರಿಜಿಸ್ಟರ್ ಮಾಡ್ಕೊಟ್ಟಾರ ತಂಗಿ ನಮ್ಮ ಹೆಸರಿಗೆ. ಅದು ಈಗಲೂ ಅದು ಸರ್ ಬೂದಿ ಮುಚ್ಚಿದ ಕೆಂಡದಾಗಿ ಹೋಗೋದು ಬೇಡ. ಹ್ಞೂ ಸರ್ ಹಾಂ ಇದನ್ನ ಶಿಸ್ತಾಗಿ ಮಾಡ್ಕೊಳ್ಳಿ. ಮಾಡ್ಕೊಂಡು ನೀವೊಂದು ನಾನು ಒಂದು ಪ್ಲೇಸ್ ಹೇಳ್ತೀನಿ, ಆ ಪ್ಲೇಸ್ ನಲ್ಲಿ ಒಂದು ಗುಡಿಸ್ಲು ಹಾಕೊಳ್ಳಿ. ಸರಿ ಸರಿ ನಿಮ್ಮದೇ ಊಟ ಮಾಡ್ತೀನಿ. ಹೇಳ್ತೀನಿ ಅಲ್ಲಿ ನಾನು ಇಷ್ಟು ಅಂತ ಹೇಳ್ತೀನಿ. ಸರಿ ಸರ್ ನಾನೊಂದು ಪ್ಲಾನ್ ವ್ಯವಸ್ಥೆ ಮಾಡಿ ನಿಮಗೆ ವಾಟ್ಸಪ್ ಮಾಡ್ತೀನಿ. ಅಡ್ಡಿಲ್ಲ ಸರ್ ಸರಿಮಾ ಮಾಡ್ತೀನಿ. ಅಡ್ಡಿಲ್ಲ. ಧೈರ್ಯವಾಗಿ ನನಗೆ ಈ ಟೋಟಲ್ ಪ್ಲಾಟ್ ಏನಿದೆಯೋ ಹಾಂ ಸರ್ ಈ ಪ್ಲಾಟ್ ಇಂದು ನನಗೆ ನಕ್ಷೆ ಕಳಿಸಿ. ಅಡ್ಡಿಲ್ಲ ಸರ್ ನಕ್ಷೆ ಕಳಿಸಿ ವಾಟ್ಸಪ್ ನಲ್ಲಿ. ನಾನು ಇವತ್ತು ಆಲ್ರೆಡಿ ಚಿತ್ರದುರ್ಗ ಹೋಗ್ತೀನಿ. ಈಗ ಚಿತ್ರದುರ್ಗ ಹೋಗಿ ನಾಳೆ ಈವ್ನಿಂಗ್ ನಾನು ಬೆಂಗಳೂರು ಹೋಗ್ತೀನಿ. ಹೌದು ಸರ್ ಅರ್ಥ ಆಯ್ತಾ? ಸರಿ ಸರ್ ಹೋಗ್ತೀನಿ. ನಾನು ಹೋದ್ಮೇಲೆ ನಿಮಗೆ ಕಳಿಸ್ತೀನಿ. ನಕ್ಷೆ ಇಲ್ಲೇ ಇದೆ ಸರ್ ನನ್ನ ಹತ್ರ. ನೋಡಿ ಕಳಿಸಿ, ನಾನು ಕಳಿಸಿ. ಒಂದು ಕೊಡಿ, ಇಲ್ಲ ಅಂತಂದ್ರೆ ಕಾಪಿ ಕೊಡಿ, ಇರ್ಲಿ ಬಿಡಿ, ನಾನು ಹೋಗ್ಬೇಕಾರೆ ಕೊಡಿ. ಸರಿ ಸರ್ ಸರಿನಾ? ಹಾಂ ಸರ್. ಒಂದು ಎರಡನೇದು, ಹ್ಞೂ ಸರ್ ನೀವು ಏನ್ ಮಾಡಬಹುದು, ಒಂದು ಚೀಪ್ ನಲ್ಲಿ ನೀವ್ ಏನ್ ಮಾಡ್ಬೇಕು, ನಿಮ್ ಕೆಪಾಸಿಟಿ ಇದ್ರೆ 20 ಲಕ್ಷ ಬಂಡವಾಳ ಹಾಕಿ, ನಾನು ಬೇಡ ಅನ್ನಲ್ಲ. ನಿಮ್ಮ ಹತ್ರ ದುಡ್ಡು ಇಲ್ಲ, ನೀವು ಮಾಡೋ ಶಕ್ತಿನೂ ಇಲ್ಲ, ಮಾಡೋ ಒಂದು ಇದು ಇಲ್ಲ ನಿಮ್ಗೆ. ಇಲ್ಲ ಸರ್, ಭಾಳ ಅಂದ್ರೆ ಭಾಳ ಖುಷಿನೂ ಇಲ್ಲ, ಖುಷಿನೇ ಇಲ್ಲ ಸರ್. ಒಂಥರ ನಿಮ್ಗೆ ಏನು ಮುಂದೆ ಏನ್ ಮಾಡೋದು ಅಸಹಾಯಕರು ನಂಗೆ ಒಂಥರ ಸುಮ್ಮನೆ. ಈಗ ನೀವು ಬರೀ 10 ಗಂಟೆ ಕೆಲಸ ಮಾಡಾಕತ್ತಾರೆ ಸರ್. ದಿನ ಏನಾಗ್ತಾ ಇರ್ತದೆ ಹಿಂಗೆ. ಸರಿ, ಆಮೇಲೆ ನೋಡಿ ಸರ್, ಅಡ್ವಾನ್ಸ್ ಕೊಟ್ವಿ ಕಿಚ್ಕೇರಿ ಸಾಹೇಬ್ರಿಗೆ ನಾಟಕ ಅಲ್ಲಿ ಹಿಂದ್ಗಡೆ ಬಾಗಿಲು ಬಿಡ್ಸೋಕೆ. ಅವನ ದುಡ್ಡು ಇಸ್ಕೊಂಡ್ರು ಆಗೋಲ್ಲ, ಏನು ಆಗಲ್ಲ. ಎಲ್ಲ ಪ್ಲಂಬರ್ ವರ್ಕ್ನ ಬರಕೊಂಡ್ರು. ಅಲ್ಲ ಪ್ಲಂಬರ್ ಅಂತಲ್ಲ, ಹ್ಞೂ ಸರ್, ಏನೂ ಸಕ್ಸಸ್ ಆಗಲ್ಲ. ಆಗ್ತಾನೆ ಇಲ್ಲ ಸರ್, ಭಾಳ ನಿಧಾನ. ದುಡ್ಡು ಹಾಳು ಮಾಡ್ಕೊಳ್ತೀರಿ ಸುಮ್ಮನೆ. ಭಾಳ ಹಿಂಗೆ ಹೋಗ್ತಾ ಇದೆ ಸರ್. ದುಡ್ಡು ಹಾಳು ಮಾಡ್ಕೊಳ್ತೀರಿ, ಬಡ್ಡಿ ಕಟ್ಟಾಗ ಮತ್ತೆ ಸಾಲ ಮಾಡಿ ಬಡ್ಡಿ ಕಟ್ಟೋದಾಗಿದೆ ಸರ್ ಹಿಂಗೆ. ದುಡ್ಡು ಬಿಡಿ, ದುಡ್ಡಿನ ಮಾತಾಡೋದು ಬೇಡ. ಹ್ಞೂ ಸರ್. ಹಾಂ ಪರ್ಸನಲ್ ವಿಚಾರಗಳು ಮಾತಾಡೋದು ಬೇಡ, ದುಡ್ಡಿನ ವಿಚಾರ ಮಾತಾಡೋದು ಬೇಡ. ಹೌದು ಸರ್. ಎಲ್ಲರಿಗೂ ಇರೋದೇ. ಹ್ಞೂ ಸರ್. ಆದ್ರೆ ಅದನ್ನ ಪರ್ಸನಲ್ ಆಗಿ ಮಾತಾಡ್ಬೇಕು. ಅದು ಪ್ರಾಕ್ಟೀಸು ಹೊಡ್ತಾ ಬೀಳಾಕತ್ತಾರೆ ಎಲ್ಲನೂ ಅದ್ರಾಗಿಂದೇನು. ಅದೇ ಸರ್, ನೀವು ನಾನು ಹೇಳಿದ ಜಾಗದಲ್ಲಿ ಒಂದು ಇದು ಹಾಕೊಳ್ಳಿ. ಇಲ್ಲ ಖಂಡಿತ ಮಾಡ್ತೀನಿ ಸರ್. ಇದಕ್ಕೆ ಯಾಕೆ ಇನ್ವೆಸ್ಟ್ ಮಾಡ್ತೀರಿ? ಅಂದ್ರೆ ಅಲ್ಲೇ ಸ್ಟೇ ಮಾಡ್ಬೇಕು ಸರ್ ನಾವು. ಅಲ್ಲೇ ಮಲ್ಕೋಬೇಕು, ಅಲ್ಲೇ ಊಟ ಮಾಡ್ಬೇಕು. ಹೌದು ಸರ್, ಹುಳ ಹುಟ್ಟಿ ಸರ್, ಹಾವು ಅಡ್ಡಾಡ್ತಾವೆ, ಸರಿಯಾಗಿ ಮಾಡಿ. ನಾನು ಸುತ್ತು ವ್ಯವಸ್ಥೆ ಆ ಕಡೆ ಮಾಡ್ತೀನಿ. ಮನೇಲಿ ಹಾವು ಸಮೇತ ಮೊನ್ನೆ ಹೊಡೆದು ಹಾಕಿದ್ದೆ. ಮೊನ್ನೆ ನಾಗರ ಹೊಡೆದಿವಿ ಸರ್ ಹಿಂದ್ಗಡೆ. ಸುತ್ತು ಮಾಡ್ಕೊಳ್ಳಿ, ರೆಡಿ ಮಾಡ್ತೀನಿ ಸರ್. ಸುತ್ತು ರೆಡಿ ಮಾಡ್ಕೊಂಡು, ಹಾಂ ಹಾಂ. ನನ್ನ ಕೊನೆಯ ಅಸ್ತ್ರ, ನನ್ನ ಜೀವನದಲ್ಲಿ ಹ್ಞೂ ಸರ್. ಹಾಂ ನನ್ನ ಸಾವು ಇಲ್ಲ ಬದುಕು, ಹ್ಞೂ ಸರ್. ಹಾಂ ಹಾಂ. ಎರಡು ಅಸ್ತ್ರದಲ್ಲಿ ನಾನಿವತ್ತು ಹ್ಞೂ ಎದ್ದು ಸರ್. ತೋರಿಸಿದ್ದೀನಿ ನಿಮಗೆ. ಓ ಹ್ಞೂ ಸರ್. ಇಲ್ಲ ನಿಮ್ಮ ತೋಟ ಗೀಟ ಎಲ್ಲ ನೋಡಿದೆ ಸರ್ ಯೂಟ್ಯೂಬ್. ಅರ್ಥ ಆಯ್ತು ಹೇಳೋದು? ಹ್ಞೂ ಸರ್. ಹಾಂ ನಾನು ಸಾಯಬೇಕು ಇಲ್ಲ, ಹಾಂ ಜನರ ಜೊತೆ ಬದುಕಬೇಕು. ಬದುಕು. ಎರಡು ಆಪ್ಷನ್ ಇದ್ದಾಗ ನನಗೆ ಹ್ಞೂ ಸರ್. ಸಿಕ್ಕಿದ್ದು ನನಗೆ ವಾಸ್ತುಶಾಸ್ತ್ರ. ಏನು ಕಲ್ತ್ರಿ ಸ್ವಾಮಿ ಗುರುಗಳೇ? ಗೌರವ್ ತಿರುಪತಿ ರೆಡ್ಡಿ ಅಂತ ನಮ್ಮ ಗುರುಗಳು. ಹಾಂ ಹಾಂ. ಹೈದ್ರಾಬಾದ್ ನಲ್ಲಿದ್ದೆ ನಾನು. ಅವ್ರು ನಮ್ಮ ಮನೆಗೆ ಬಂದಿದ್ರು, ಕರ್ಕೊಂಡು ಹೌದಾ ಸರ್? ಹಾಂ. ಕಡಪದ ಆ ಬುಕ್ ಓದಿದ್ಮೇಲೆ ಮೈ ನಡೆಯುವುದು ಸರ್ ನನಗೆ. ಸೊ ಹಾಗಾಗಿ ಅದೇ ನಾನು ನಂಬೋನಲ್ಲ ಇವೆಲ್ಲ. ನಾನು ನಂಬ್ತಿರಲ್ಲ ನಾನು ನಂಬೋದ್ ನೀವೆಲ್ಲ. ನಾವು ಕ್ಯಾರೆಕ್ಟರ್, ಆ ಟೈಪ್ ಕ್ಯಾರೆಕ್ಟರ್ ಅಲ್ಲ ನಾವು. ನಾವು ಹಂಗೆ ಸರ್, ಹಾ. ಕ್ರಾಂತಿಗಳು. ಇದು ಆ್ಯಕ್ಚುಲಿ ಇದು ಟಾಯ್ಲೆಟ್ ಬಾತ್ರೂಮ್ ಇಷ್ಟ ಆಯ್ತು ಸರ್ ಮನೆ. ಇದು 2000 ನೋಡಿ. ಹ್ಞೂ ಸರ್. ಕೆಲವಾರು ನಿದರ್ಶನಗಳ ಸಮೇತ ಅದು ನಮ್ಮ ಗುರುಗಳು ತೋರಿಸಿದಾಗ ಹ್ಞೂ ಸರ್. ಹಾಂ ಹಾಂ. ಮೈಯಲ್ಲಿ ಹಂಗೆ ಜುಮ್ಮನ ಸ್ಟಾರ್ಟ್ ಆಯ್ತು. ಹೌದೌದು ಸರ್. ಮೈ ಜುಮ್ಮನ ಸ್ಟಾರ್ಟ್ ಆಯ್ತು. ಇದು ನೋಡಿ ಸರ್, 2005-6 ಕಟ್ಟಿದ್ವಿ ಮನೆ. 7ರಲ್ಲಿ ಮನೆ ಹಬ್ಬ. ನೀವು ಮಾಡ್ಕೊಳ್ಳೇಬೇಕಂತ ಹೇಳೋದಿಲ್ಲ ನಾನು. ಹ್ಞೂ ಸರ್. ಹಾಂ ಹಾಂ. ಇನ್ನು 2 ವರ್ಷ ಟ್ರೈ ಮಾಡಿ, ತೊಂದರೆ ಏನಿಲ್ಲ ನನಗೆ. ಹ್ಞೂ ಸರ್. ಹಾಂ. ನಿಮ್ಮ ಪ್ರಯತ್ನಗಳೆಲ್ಲ ಮಾಡಿ. ಹಾಂ ಹಾಂ. 2 ವರ್ಷದ ನಂತರ ಫೋನ್ ಮಾಡಿ, ಗುರುಗಳು ಆಗಲಿಲ್ಲ, ನೀವೊಂದು ಪ್ರಯತ್ನ ಮಾಡಿ ಅಂತ. ಓ ಹಾಂ ಹಾಂ. ಅರ್ಥಮೇ? ಹಾಂ ಸರ್. ಆದ್ರೆ ನನ್ನ ಹ್ಞೂ ಸರ್. 10ರಿಂದ 12 ಲಕ್ಷ ಕಿಲೋಮೀಟರ್ ಆಗಲೇ ನಂದಾಗಿದೆ. ಓ ಹೌದಾ ಸರ್? ಹ್ಞೂ. 12 ಲಕ್ಷ ಕಿಲೋಮೀಟರ್ ಕ್ರಾಸ್ ಆಗಿದೆ ನಂದು. ಓ ಹಾಂ ಹಾಂ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಇಷ್ಟು ಸ್ಟೇಟ್ ನಲ್ಲಿ ನೋಡಿ. ಇವಾಗ ಕೂಡ ನಿನ್ನೆ ಮೊನ್ನೆ ಎಲ್ಲ ಟೋಟಲ್ ಬಿಜಾಪುರ ಡಿಸ್ಟ್ರಿಕ್ಟ್ ಎಲ್ಲ ತಿರುಗಿ, ಬೆಳಗಾವಿ, ಗೋಕಾಕು, ರಾತ್ರಿ ಧಾರವಾಡ ಹಾಲ್ಟು. ಇವತ್ತು ನಿಮ್ಮನ್ನ ನೋಡ್ಕೊಂಡು ಚಿತ್ರದುರ್ಗ ಹೋಗಿ, ನನ್ನ ತೋಟಕ್ಕೆ ಹೋಗಿ. ಅದೇ ನೀನೆ ಅಪಾಯಿಂಟ್ಮೆಂಟ್ ಸಿಕ್ಕತ್ತೆ ಮೇಡಮ್ ಅಂದ್ರೆ. ಟೋಟಲ್ ಲಿಂಕ್ಸ್, ರಾಯಚೂರು ಹಂಗ್ ಬಂದು. ಹೌದಾ ಸರ್? ಹಾಂ. ಈಗ 4 ದಿವಸಕ್ಕೇನೆ. ಹಾಂ ಸರ್. ಹಾಂ. ಎಷ್ಟು ಅಂತಂದ್ರೆ 1,500 ಕಿಲೋಮೀಟರ್ ಓಡಾಡಿದೆ ಗಾಡಿ. ಹೌದಾ ಸರ್? ಹಾಂ ಹಾಂ. 4 ದಿವಸಕ್ಕೆ. ಓ ಹ್ಞೂ. ಇದ್ದೇ ಇಲ್ಲ. ರಾತ್ರಿ 10:30, 11 ಗಂಟೆ ಮಲ್ಕೊಳ್ಳೋದು, 12 ಗಂಟೆ ಮಲ್ಕೊಳ್ಳೋದು. ಹಾಂ ಸರ್. ಹಾಂ. ಬೆಳಗ್ಗೆ 4 ಗಂಟೆಗೆ ಹೋಗ್ಬೇಕು. ಓ ಹಾಂ ಹಾಂ. ಅನಿವಾರ್ಯ. ಹಣ್ಣು ಹಾರ್ವೆಸ್ಟಿಂಗ್ ಆಗ್ತಾ ಇದೆ, ಅದೇ ಸರ್. ದಾಳಿಂಬೆ ಹಣ್ಣು ಹಾರ್ವೆಸ್ಟಿಂಗ್ ಆಗ್ತಾ ಇದೆ. ಓ ಹೌದಾ? ಹಾಂ. ಇಂಥ ಮಳೆ, ಇಂಥ ಬೆಳೆಗಳು ಕೂಡ ವಾಸ್ತು ರೆಡಿ ಮಾಡಿದ್ದೆ ಒಂದು 30 ಲಕ್ಷದ ಮೇಲೆ ಆಗ್ತಾ ಇದೆ. ಓ ಹೌದಾ ಸರ್? ಹಾಂ. 4 ಎಕರೆಯಲ್ಲಿ ಹಾಂ ಚೆನ್ನಾಗಿದೆ. ಹಾಂ. ಇವತ್ತು ಹಾರ್ವೆಸ್ಟಿಂಗ್ ಆಗ್ತಾ ಇದೆ. ಅಲ್ಲೆಲ್ಲ ಬಿಟ್ಟು ಬಂದಿದ್ದೀನಿ. ಹಾಂ ಸರ್. ಹಾಂ ಹಾಂ. ಎಲ್ಲ ನಮ್ಮ ಫಾದರ್, ನಮ್ಮ ಕೈಲಿದ್ದಾರೆ, ನೋಡ್ಕೊಡ್ತಾರೆ ನಮ್ಮ ಓ. ಅವರಿಗೆ. ಇರ್ಲಿ, ಅದು ವಿಚಾರ ಬೇರೆ. ಹಾಂ ಸರ್. ಸೊ ಅದಕ್ಕಾಗಿ ನಿಮಗೆ ಫುಲ್ ರಿಸಲ್ಟ್ ಬೇಕು ಅಂತಂದ್ರೆ ಹಾಂ ಸರ್. ಇದು 100% ಸೂಕ್ತ ಅಲ್ಲ. ನೆನ್ಪಿಟ್ಕೊಂಡ್ಬಿಡಿ. ಯಾವುದೇ ಕಾರಣಕ್ಕೂ ನಾಟ್ ಸಕ್ಸಸ್. ನೆನ್ಪಿಟ್ಕೊಂಡ್ಬಿಡಿ. ನೀವು ಪ್ರಯತ್ನ ಮಾಡಿ ಬೇಕಾದ್ರೆ, ನಂದೇನು ಅಭ್ಯಂತರ ಏನಿಲ್ಲ. ಬೇರೆ ವಿಧಾನದಲ್ಲಿ ನಿಮ್ಗೆ ಏನಾದ್ರೂ ಇದ್ದಲ್ಲಿ
ಇದು ಗೋಡೆ ತೆಗೆದ್ರು ಬರಲ್ಲ ಸರ್ ಇದು? ಯಾವುದಿದ್ರು ಬರಲ್ಲ. ಹೌದಾ? ಇದಿಷ್ಟು ಪ್ಲೇಸ್ ತೆಗ್ದು ಇದಿಷ್ಟು ಭಾಗದಲ್ಲಿ ಸುಳ್ಳು. ಓ, ನಾ ಸುಳ್ಳು ಹೇಳ? ಅಲ್ಲ ಸುಳ್ಳು ಹೇಳಿ ಅಂತ ಅಲ್ಲ. ನಾ ಸುಳ್ಳು ಹೇಳ? ನಿಮ್ಮ ಸಲಹೆ ಈಗ ಸಡನ್ ಆಗಿ ಒಂದೇ ಸರಿಗೆ ಮತ್ತೆ ಬೇರೆ ಕಟ್ಟೋದು ಅಂದ್ರೆ ಅಮ್ಮಯ್ಯ ನಾನು ಹೇಳೋದು ಚೀಪ ಕಟ್ಕೊಳಣ. ಹಾ ಹಾ, ಸರಿ ಸರಿ. ನೀವ್ ಇಲ್ಲಿದ್ರೆ ನಮ್ಮ ಬದುಕೆ ಬೇಡ ಅನ್ಸ್ಬಿಡುತ್ತೆ ನಿಮಗೆ. ಓ, ಅರ್ಥ ಆಯ್ತು ಹೇಳೋದು? ಸರಿ ಗುರುಗಳೇ. ಬದುಕು ಸಾಗ್ಸೋದೇ ಕಷ್ಟ ಆಗುತ್ತೆ. ಬದುಕು ಸಾಗ್ಸೋದು ಸಾಧನೆ ಮಾಡೋದ್ ಕಡೆ ಇರ್ಲಿ, ಸರಿ ಸರಿ. ಸಾಧನೆ ಮಾಡೋದಲ್ಲ, ಬದುಕು ಮಾಡೋದೇ ಒಂಥರ ಕಷ್ಟಕರ ಜೀವನ ಆಗುತ್ತೆ. ಹೌದ್ರಾ? ಹಾ ಹಾ. ನೀವು ಯಾವ ಕಡೆಯಿಂದ ಬರುತ್ತೆ ಅಂತ ನಮ್ಮ ಪರ್ಸನಲ್ ವಿಚಾರ ಬಿಡಿ, ಸರಿ. ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ. ಹಾ ಹಾ. ಸೊ ಹೇಳೋದಿಷ್ಟೇ, ನಾನು ಪ್ಲೇಸ್ ತೋರಿಸ್ತೀನಿ, ಒಂದು ನಕ್ಷೆ ಒಂದು ಕಳಿಸಿ ನನಗೆ. ಸರಿ ಸರಿ. ಸರಿನಾ? ಹ್ಞೂ ಸರ್. ಪ್ಲಾನ್ ಹಾಕೊಡ್ತೀನಿ, ಫಸ್ಟ್ ಕ್ಲಾಸ್ ಮಾಡ್ಕೊಳ್ಳಿ. ಹಾ. ಇವತ್ತಿನಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಯ ದಿನ ಅಂತ ಇವತ್ತು ಬರೆದಿಟ್ಕೊಳ್ಳಿ, ಡೈರಿ ಬರೆದಿಟ್ಕೊಳ್ಳಿ, ಒಂದು ಡೈರಿಲಿ ಸೈನ್ ಮಾಡಿ ಇಟ್ಕೊಳ್ಳಿ. ಹ್ಞೂ ಸರ್. ಹಾ. ನನಗೆ ಹೇಳ್ದಂಗೆ ಮಾಡಿ ಅಷ್ಟೇ. ಬದಲಾವಣೆಯ ದಿನ. ಅಲ್ಲಿ ಕೆಲಸನ ಮುಂದುವರಿಲ್ಲ ಸರ್, ಇಲ್ಲಿಂದ ಕೆಲಸ ಬರೋದೇ ಇಲ್ಲ, ಕೆಲಸ ಮುಂದುವರೆಯೋದಿಲ್ಲ, ಕೆಲಸನೇ ಆಗಲ್ಲ. ಆಗ್ತಾನೆ ಇಲ್ಲ ಸರ್, ಆಗಲ್ಲ, ನೀವು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಆಗಲ್ಲ. ಹ್ಞೂ ಸರ್. ಬರೆದಿಟ್ಕೊಳ್ಳಿ. ಬರೀ ಖಾತೆ ಬದಲಾವಣೆ ಸರ್ ವರ್ಷಗಟ್ಲೆ ಆಯ್ತು ನೋಡ್ರಿ ನಮ್ಗೆ. ತಂಗಿ ಕಡಾಕತ್ತಿ ಅಲ್ಲಲ್ಲ, ಎಲ್ಲ. ಬರೇ ಅಕ್ಕ ತಂಗಿ ಅಂತ ಬೇರೆ ವಿಚಾರ, ಅದೇ ಬೇರೆ ಬೇರೆ ಕೂಡ ನೆತ್ತಿನಲ್ಲಿ ಬಂದ್ಬಿಡ್ತದೆ. ಹೌದು ಹೌದು ಸರ್. ಅಲ್ಲ ನಾವ್ ಎಷ್ಟೇ ಬುದ್ಧಿವಂತರಾದ್ರು, ಎಷ್ಟೇ ಇದಾದ್ರೂ ಕೂಡ ಕೆಲ್ಸಕ್ಕೆ ಬರ್ತಾರೆ ಬಿಡಪ್ಪ, ಹ್ಞೂ ಸರ್. ಕರ್ದಾಕ ಅವ್ರ್ನ ಅದೇ ಅದೇ ಸರ್, ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತೀವಿ ನಾವು. ಬಂದ್ಬಿಡ್ತೆ. ಹೌದು ಸರ್. ಅರ್ಥ ಆಯ್ತಾ? ಹ್ಞೂ ಸರ್. ಅಲ್ಲೇ ಕುತ್ಕೊಳ್ಳಿ, ನಾನು ಹೇಳೋ ಸ್ಥಾನದಲ್ಲೇ ಕುತ್ಕೊಳ್ಳಿ. ಹ್ಞೂ ಸರ್. ಸರಿ ಸರಿ. ಆಮೇಲೆ ಸರ್ ಟಾಯ್ಲೆಟ್ ಗುಂಡಿ ಅಗ್ನಿ ದಿಕ್ಕಿಗಿದೆ. ಅದೆಲ್ಲ ಇರ್ಲಿ. ಈಗ ನಾವು ಐಶ್ವರ್ಯಲ್ಲಿ ಇದೀವಪ್ಪ, ಹ್ಞೂ ಸರ್. ಎಲ್ಲ ಸೊಳ್ಳೆ ಕಚ್ತಾ ಐತೆ. ಹಾಂ ಐಶ್ವರ್ಯಲ್ಲಿ ಇದೀವಿ ಅಂದ್ರೆ ನಾವು ಕೋಮಾ ಸ್ಟೇಜ್ ಅಲ್ಲಿ ಸೊಳ್ಳೆ ಕಚ್ಚಿದ್ರೆ ಏನಾಗತ್ತೆ ನಮ್ಗೆ? ಹಾಂ ಹಾಂ. ಅದ್ರ ಬಗ್ಗೆ ಯೋಚನೆ ಮಾಡೋದು. ಸರಿ ಸರಿ. ಆ ಸೊಳ್ಳೆ ಇದ್ದಂಗೆ ಅದು ಬಿಟ್ಟಾಗೆ. ಸರಿ ಸರ್. ಹ್ಞೂ. ಇರೋದೇ ಡೇಂಜರ್ ಪ್ಲೇಸ್ ಅಲ್ಲಿ ಅಂತ ನೀವು ಹೇಳ್ತಿರೋದು. ನಾವಿರೋದು ಹ್ಞೂ. ನಾವ್ ಅವ್ರು ಹೇಳ್ತಿರೋದು ಈಗ ಐಸಿ ರೂಮ್ ಅಲ್ಲಿ ಇದ್ದು ಸೊಳ್ಳೆ ಕಚ್ಚಿದ್ರೆ ಏನು ಪ್ರಯೋಜನ ಇಲ್ಲ ಅನ್ನೋ ತರ. ಇರೋದೇ ಆಲ್ರೆಡಿ ಈಗ ನಾವು ಐಸಿ ರೂಮ್ ಅಲ್ಲಿ ಇದೀವಿ ಅಂದ್ರೆ ಮುಂದೆ ವಾಯುವ್ಯದಾಗಿದ್ರು ಹೊಟ್ಟೆದಾಗಿದ್ದಾಗ ಅಲ್ಲೂ ಸಮಾಧಾನ ಇದ್ದಿಲ್ಲ. ಈಗ ಏನು ಬೇಡ, ಇಲ್ಲೆಲ್ಲ ಫುಲ್ ನಾನು ಆ ಹೇಳ್ತೀನಿ. ಮೂಲೆ ಲೆಕ್ಕಕ್ಕೆ ಬರಲ್ಲ ಈಗ ಅಂತ ನೀವು ಹೇಳಿದ್ದು. ಅಗ್ನಿ ಮೂಲೆ ಇರೋದು ಈ ಪ್ಲೇಸ್ ಥ್ಯಾಂಕ್ ಯು.